ಕುರುಗೋಡ್ ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ 3 ಕೋಟಿ ಬೆಲೆ ಮಾಡೋ ವೆಪನ್ಸ್ ಸಿಗುತ್ತೆ. ಒಬ್ಬ ನಕ್ಸಲೈಟು ಪೊಲೀಸರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ ಎಸ್ ಪಿ ಅವರು ಟ್ರಾನ್ಸ್ಫರ್ ಆದಾಗಲೇ ನಾನು ಅವ್ರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೇ ಈ ಕ್ರಿಮಿನಲ್ಸೇ ಕಾರಣ. ಅವತ್ತು ಈ ಕ್ರಿಮಿನಲ್ಸಿಂದನೇ ಆಗಿದ್ದು. ಅವ್ರು ನಾರಾಯಣ್ ರೆಡ್ಡಿ ಅವರಪ್ಪ ನಕ್ಸಲೈಟ್ಗಳನ್ನ ಕರ್ಕೊಂಡು ಬಂದು ಶ್ರೀರಾಮುಲನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕುರುಗೋಡಲ್ಲಿ 3 ಕೋಟಿ ಬೆಲೆ ಮಾಡೋ ಡಿಫ್ರೆಂಟ್ ಕೈಂಡ್ ಆಫ್ ವೆಪನ್ಸ್ AK-47 ಸಮೇತ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರು ಕಂಪ್ಲೀಟ್. ಆ ಕ್ರಿಮಿನಲ್ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ ನೀವು ದಿನ ಟಿ ವಿಯಲ್ಲಿ ಸುದ್ದಿ ಮಾಡಬೇಕೆಂದ್ರೆ ಬರೀ ನಮ್ಮದೇ ಸುದ್ದಿ ಆಗುತ್ತೆ ಅಷ್ಟೇ. ನೋಡಿ, ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ಬ್ರದರ್, ನಾನು ಪಬ್ಲಿಕ್ಕಲ್ಲಿ ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಅವನಿಗೆ ಮಾಡಲಿಕ್ಕೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಸಾಕಷ್ಟು ಸಾವಿರಾರು ಕೋಟಿ KMRF ಫಂಡ್ಸ್ ಇದ್ದರೂ ಕೂಡ ಅದನ್ನು ಅವನು ಉಪಯೋಗಿಸ್ಕೋಬೇಕಾದ್ರೂ ಕೂಡ ಮೊನ್ನೆ ಅಸೆಂಬ್ಲಿಯಲ್ಲೇ ಮಾತಾಡ್ತಾ ಇದ್ದ, ಅದು ಕೂಡ ಬರ್ತಾ ಇಲ್ಲ ನಮಗೆ ಅಂತೇಳಿ ಅವನೇ ಮಾತಾಡ್ತಾ ಇದ್ದ. ಅಂದರೆ ಅವನು ಕಾಂಟ್ರಾಕ್ಟ್ ಕೆಲಸಗಳು, ವಾರ್ಡಲ್ಲಿ ಮಟ್ಕಗಳು, ಕ್ಲಬ್ಗಳು, ಓಸಿಗಳು, ಡ್ರಗ್ಸು ಮತ್ತು ಉಸುಗು ಪ್ರತಿ ಗೌರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳ ಮಾಮೂಲಿ ವಸೂಲಿ ಮಾಡಬೇಕು. ಅವರ ಹಣ ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ರಿ ಅಂತ ಅವ್ರ ಮೇಲೆ ಒತ್ತಡ. ಇದು ಅವನ ಗುಣ. ಸೊ ಹಾಗಾಗಿ ಅವನಿಗೇನಾಗಿದೆ, ಜನಪ್ರೀತಿ ಕಂಪ್ಲೀಟ್ ಹೋಗ್ತಾ ಇದೆ. ಹೆಚ್ಚು ಕಡಿಮೆ 2 ವರ್ಷ ಚುನಾವಣೆ ಇರುವಂಥದ್ದು. ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ನ ನೆಪ ಇಟ್ಕೊಂಡ್ಬಿಟ್ಟು ನಾನೇನು ಹೀರೋ ಆಗ್ಬೋದು ಅಂತ ಅವನು ಪ್ರಯತ್ನ ಮಾಡಿದ. ಬಟ್ ಭಗವಂತನವನ ಮೇಲೆ ಒಬ್ಬ ಇದ್ದೇ ಇರ್ತಾನೆ. ಅವನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಇವತ್ತು ಇಡೀ ಜಗತ್ತಿಗೆ ಅವನು ಏನನ್ನೋದು ಇವತ್ತು ಎತ್ತಿ ತೋರಿಸಿದ. ನೋಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಮಾಡಲಿಕ್ಕೆ ನಾನು ಹೇಳಿದೆ. ಅವರು ASP ನಮ್ಮ ರವಿಕುಮಾರ್ ಅವರು ಇಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಬರ್ತೀನಿ, ನೀವು ಬರೋದ್ರಿಂದ ತೊಂದರೆ ಆಗ್ಬೋದು, ನಾವೇ ಇಲ್ಲಿಗೆ ಬಂದು ಕಂಪ್ಲೇಂಟ್ ತೊಗೊತೀವಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸನ್ನು ನಾನು ಇವತ್ತು ಲಾಂಚ್ ಮಾಡ್ತೀನಿ. ಇಲ್ಲ, ಅವರೇ ನಾವು ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ನಾವೇ ಬರ್ತೀವಿ. ತಮ್ಮ ಮೇಲೆ 3 FIRಗಳು ದಾಖಲಾಗಿರ್ತಕ್ಕಂಥದ್ದು, ಒಂದು ಸೋಮೋಟೋ ಕೇಸ್ ಆಗಿದೆ ಸರ್. ನೋಡಿಮ್ಮ, ನಮ್ಮ ಮನೆ ಮೇಲೆ ಬಂದು ಇಲ್ಲೇ ದಾಳಿ ಮಾಡಿ ಕೇಸ್ ಮಾಡ್ತಾರೆ ಅಂತಂದರೆ ಪೊಲೀಸರು ಒತ್ತಡದಲ್ಲಿ ಮಾಡ್ಕೊಂಡಿರ್ಬೋದು. ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಅವ್ರಿಗೆ ಗೊತ್ತಾಗ. ಮತ್ತೆ ನನ್ನ ಜೀವನನೇ ಕಾನೂನು ಹೋರಾಟ ಮಾಡೋದು ಯಾವತ್ತು. ಇಲ್ಲೇ ಕೊಡಿ. ಇಲ್ಲ, ಅವ್ರು ವಿಜೇಂದ್ರ ಬರ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ. ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಮ್ಮ, ಅವ್ರು ಇನ್ವೆಸ್ಟಿಗೇಷನ್ ಬರ್ತಾರೆ, ಅವಾಗ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನೋಡಿ, ಸಿದ್ದರಾಮಯ್ಯ ಅವರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕೋರು ಅಲ್ಲ. ನನ್ನ ಮೇಲೆ ಅವ್ರ ಮೇಲೆ ನನಗೆ ರಾಜಕೀಯ ಹೋರಾಟ ಇರ್ಬೋದಾಗಿದೆ. ಇಂಥ ಕ್ರಿಮಿನಲ್ ಕೆಲಸ ನಾವು ಯಾವತ್ತು ಅವ್ರು ಮಾಡ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಇವನೇ ಕ್ರಿಮಿನಲ್ ಆಗಿರೋ ಕಾರಣ ಇವನು ವೈಯಕ್ತಿಕವಾಗಿ ಇದನ್ನು ಪ್ಲ್ಯಾನ್ ಮಾಡಿದಾನಾಗಲಿ, ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಂಟಿಸೋದು ಸರಿಯಲ್ಲ. ಒಂದು ನಿಮಿಷ ಬಂದರೆ